ಇನ್ಸೋಮ್ನಿಯಾಗೆ ರೆಮಿಡಿ ಹೇಳಿ ಸರ್ ಅಂತ. ಎಷ್ಟೋ ಜನ ನಿದ್ದೆನೆ ಬರ್ತಾ ಇಲ್ಲ ಇವಾಗ. ನಿದ್ದೆ ಬರಲ್ಲ. ಯಾಕೆ ನಿದ್ದೆ ಬರ್ತಾ ಇಲ್ಲ, ಯಾಕೆ ಈ ಸಮಸ್ಯೆ ಆಯ್ತು? ಗಟ್ ಮೈಕ್ರೋಬ್ಸ್ ಇಂದಾನೇ ತೊಂದರೆಗಳಾಗ್ತಾ ಇರೋದು. ಆ ಸಿಗ್ನಲ್ಸ್ ಆರ್ ನಾಟ್ ಕಮಿಂಗ್. ಆಕ್ಚುಲಿ ಮಲ್ಕೊಂಡು 2 ನಿಮಿಷಕ್ಕೆ ನಿದ್ದೆ ಬರಬೇಕು ನಿಮ್ಮ ಗಟ್ ಮೈಕ್ರೋಬ್ಸ್ ಸರಿಯಾಗಿದ್ರೆ. ಓಕೆ. ಅಫ್ಕೋರ್ಸ್ ಇಮಿಡಿಯೇಟ್ ರಿಲೀಫ್ಗೋಸ್ಕರ 2-3 ಟ್ರಿಕ್ಸ್ ಹೇಳ್ತೇನೆ ನಿಮಗೆ. ಬಾಳೆಹಣ್ಣು ಆರ್ಗ್ಯಾನಿಕ್, ಬಾಳೆಕಾಯಿ ಅಥವಾ ಬಾಳೆ ದಿಂಡು ಅಥವಾ ಬಾಳೆ ಎಲೆ ಏನು ಸಿಕ್ಕಿದ್ರು ಕಟ್ ಮಾಡಿ 500 ml ನೀರಲ್ಲಿ ಒಂದು 10 ನಿಮಿಷ ಕುದಿಸಿ ಫಿಲ್ಟರ್ ಮಾಡ್ಕೊಳ್ಳಿ. ಸ್ವಲ್ಪ ಉಗುರು ಬೆಚ್ಚಗಾಗ್ತಾ ಇದ್ದಂಗೆ ಕುಡೀರಿ. ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ. ಒಂದು 10 ದಿವಸದಲ್ಲಿ ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಓಕೆ. 2ನೇದು ಗಸಗಸೆ ಅಂತ ಸಿಗುತ್ತೆ. ಅದು ಒಂದು ಅರ್ಧ ಚಮಚ ನೆನೆಸಿ ಚೆನ್ನಾಗಿ ನೀರಲ್ಲಿ ನೀರು ಬಿಸಾಕಿದ್ಮೇಲೆ ಜಜ್ಜಿಬಿಟ್ಟು ಒಂದು 10 ನಿಮಿಷ 100-150 ml ಕುದಿಸಿ ಫಿಲ್ಟರ್ ಮಾಡಿಕೊಂಡು ಅದನ್ನು ಕುಡಿಯಬಹುದು. ಇನ್ನೂ ಈಸಿಯೆಸ್ಟ್ ಮೆಥಡ್ ಅಂದ್ರೆ ಸಾಯಂಕಾಲ 6:30 8 ಗಂಟೆ ತನಕ ನಡೀರಿ. ಆದಷ್ಟು ಕದೆ ಮತ್ತೆ ಹೋಗಿ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡ್ರಿ, ನಿದ್ದೆ ಬರುತ್ತೆ. ತುಂಬಾ ಮೋಸ ಇರೋದು ಈ ಸಿಗ್ನಲ್ಸ್, ಲೈಟ್. ಸೊ ನಿದ್ದೆ ಬರಬೇಕು ಅಂದ್ರೆ ನಾವು ಕತ್ತಲಲ್ಲಿ ಇರಬೇಕು. ಸೊ ನಿಮ್ಮ ರೂಮ್ ಕತ್ತಲು ಮಾಡ್ಕೊಳ್ಳಿ, ಫುಲ್ ಡಾರ್ಕ್. ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು, ಕಂಪ್ಯೂಟರ್ ಇಟ್ಕೊಂಡು, ಫ್ರಿಡ್ಜು ಇವೆಲ್ಲಾನು ಮ್ಯಾಗ್ನೆಟಿಕ್ ಪಲ್ಸಸ್ ಸೇರಿ ನಿಮ್ಮ ತಲೆಯಲ್ಲಿ ಸಿಗ್ನಲ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತವೆ, ನಿದ್ದೆ ಬರೋದಿಲ್ಲ. ಸೊ ಇದರಿಂದ ದೂರ ಇರಬೇಕು. ಇನ್ಫ್ಯಾಕ್ಟ್ ನಾನಾದ್ರೆ ಮೊಬೈಲ್ಸ್ ಎಲ್ಲ ನಾವು ನಮ್ಮ ಮನೆ ಫಸ್ಟ್ ಡೋರ್, ಮೇನ್ ಡೋರ್ ಅಲ್ಲಿ ಪಕ್ಕದಲ್ಲಿ ಇಡ್ತೀವಿ. ಚಾರ್ಜಿಂಗು ಎಲ್ಲ ಅಲ್ಲೇ ಆಗ್ಬೇಕು. ನಾವು ಫಸ್ಟ್ ಏನ್ ಮಾಡ್ತಾ ಇದ್ವಿ, ಚಪ್ಪಲಿ ಬಿಡ್ತೀವಿ, ಆಚೆ. ಅದೇ ತರ ಮೊಬೈಲ್ಸ್ ಆಚೆ ಬಿಡಬೇಕು. ಬಟ್ ಕಾಸ್ಟ್ಲಿ ಇರೋದ್ರಿಂದ ಒಳಗಡೆ ಬಿಟ್ಕೊಳ್ಳಿ. ಮೀನ್ ದೇ ಆರ್ ದಟ್ ಬ್ಯಾಡ್.